ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಕಂಟಿನ್ಯೂಸ್ 3 ಪಾಸಿಟಿವ್ ಟ್ರೇಡಿಂಗ್ ಸೆಷನ್ಸ್ನ ನಂತರ ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಸೆಲ್ಲಿಂಗ್ ಪ್ರೆಷರ್ ಸ್ವಲ್ಪ ಹೆಚ್ಚಾಗಿನೇ ನೋಡೋದಕ್ಕೆ ಸಿಕ್ತು. ನಿಫ್ಟಿ 365 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ 1.5% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಬೆಳಿಗ್ಗೆ ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ಓಪನ್ ಆಗಿತ್ತು. 25,900 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ 400 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ವೀಕ್ನೆಸ್ಗೆ ಮೇಜರ್ ರೀಸನ್ US ಮತ್ತೆ ಇರಾನ್ ನಡುವೆ ಯಾವುದೇ ಒಂದು ಸಂದರ್ಭದಲ್ಲಿ ವಾರ್ ಆಗ್ಬೋದು ಅನ್ನುವಂಥ ರಿಪೋರ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಆ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಸಾಕಷ್ಟು ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ US ಇರಾನ್ನ ಮೇಲೆ ಯಾವುದೇ ಒಂದು ಸ್ಟೇಜ್ನಲ್ಲಿ ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ಆರ್ಮಿ ಬಿಲ್ಡಪ್ ಆಗ್ತದೆ. ಟ್ರಂಪ್ ಅವರು ಒಂದು ಸಿಗ್ನಲ್ ಅನ್ನ ಕೊಟ್ಟರೆ US ಆರ್ಮಿ ಯಾವುದೇ ಒಂದು ಸಂದರ್ಭದಲ್ಲಿ ಇರಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೋದು. ಸೊ ಈ ರೀತಿಯ ವಾರ್ ರಿಲೇಟೆಡ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದಾಗ ಆಬ್ವಿಯಸ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಆ ಒಂದು ವೀಕ್ನೆಸ್ ಇವತ್ತು ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ US ಮತ್ತೆ ಇರಾನ್ ನಡುವೆ ವಾರ್ ಆದರೆ ಭಾರತಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಮೊದಲನೇದಾಗಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಸಾಕಷ್ಟು ಜಂಪ್ ಆಗುತ್ತೆ. ಇವತ್ತು ಕೂಡ ಕ್ರೂಡ್ ಪ್ರೈಸಸ್ ಪ್ರತಿ ಬ್ಯಾರೆಲ್ಗೆ $6ನಷ್ಟು ಇನ್ಕ್ರೀಸ್ ಆಯಿತು. ಸೊ $70ನ ಮೇಲೆ ಈಗ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ US ಮತ್ತೆ ಭಾರತದ ನಡುವೆ ಅಥವಾ ಮಿಡಲ್ ಈಸ್ಟ್ಗೆ ನಾವೇನಾದರೂ ಪ್ರಾಡಕ್ಟ್ಸ್ಗಳನ್ನು ಕಳಿಸೋದು ತಗೊಳ್ಳೋದು ಮಾಡಬೇಕು ಅಂದರೆ ಅದಕ್ಕೆ ಮೇಜರ್ ಸೋರ್ಸ್ ಇರಾನೇ ಆಗಿರುತ್ತೆ. ಸೊ ಇರಾನ್ನ ಮೂಲಕನೇ ಶಿಪ್ಗಳು ಹಾದೋಗ್ಬೇಕಾಗತ್ತೆ. ಆದ್ರಿಂದ ಇರಾನ್ನ ಮೇಲೆ US ಅಟ್ಯಾಕನ್ನು ಮಾಡಿದ್ರೆ ಸಪ್ಲೈ ಚೈನ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುತ್ತೆ. ಆ ರೀಸನ್ನಿಂದ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ. ಸೊ ಸೆನ್ಸೆಕ್ಸ್ನಲ್ಲಿ ಕೂಡ 1.5%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 1.5%ನ ಅರೌಂಡಲ್ಲಿ ಕರೆಕ್ಟ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳು ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಯಾಕೆಂದರೆ ನಿನ್ನೆ ನ್ಯಾಸ್ಡ್ಯಾಕ್ ಇಂಡೆಕ್ಸ್ನಲ್ಲಿ ಒಳ್ಳೆ ಒಂದು ರಿಕವರಿ ಬಂದಿತ್ತು. ಸೊ AI ನಿಂದ ಏನು ಬ್ಯಾಡ್ ನ್ಯೂಸ್ ಬಂದಿತ್ತು ಅದರಿಂದ ಸ್ವಲ್ಪ ಮಟ್ಟಿಗೆ IT ಸ್ಟಾಕ್ಗಳು ರಿಕವರ್ ಆಗ್ತಿತ್ತು. ಬಟ್ ಮತ್ತೆ ಮಧ್ಯಾಹ್ನದ ನಂತರ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಫೆಬ್ರವರಿ ಫಸ್ಟ್ ಹಾಫ್ನಲ್ಲಿ ಆಲ್ರೆಡಿ FIIಸ್ಗಳು 10,956 ಕೋಟಿ ಅಮೌಂಟ್ನ IT ಶೇರ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ಸೊ AI ಇಂಪ್ಯಾಕ್ಟ್ನಿಂದ IT ಕಂಪನಿಗಳ ರೆವಿನ್ಯೂಸ್ ಫಾಲ್ ಆಗ್ಬೋದು ಅಂತ FIIಸ್ ಕೂಡ ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಇವರ ಹೋಲ್ಡಿಂಗ್ ಏನಿದೆ 4-ಇಯರ್ ಲೋ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಂದರೆ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಸೆಲ್ಲಿಂಗ್ IT ಸ್ಟಾಕ್ಗಳಲ್ಲಿ FIIಸ್ ಕಡೆಯಿಂದ ಬಂದಿತ್ತು. ಈಗ ಮತ್ತೆ FIIಸ್ IT ಸ್ಟಾಕ್ಗಳಲ್ಲಿ ಸೆಲ್ ಆಫ್ ಅನ್ನು ಮಾಡ್ತಿದ್ದಾರೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ONGC ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಜಂಪ್ ONGC ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ, ಅದು ONGCಗೆ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಆ ರೀಸನ್ನಿಂದ ONGC ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂತು. ಸೊ ಯಾವಾಗೆಲ್ಲ ವಾರ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದು ಆಯಿಲ್ ರಿಲೇಟೆಡ್ ಕಂಪನಿಗಳಿಗೆ ಆಯಿಲ್ ರಿಲೇಟೆಡ್ ಸ್ಟಾಕ್ಸ್ಗೆ ಪಾಸಿಟಿವ್ ಆಗುತ್ತೆ. ಸೊ ONGC, ರಿಲಯನ್ಸ್, ಆಯಿಲ್ ಇಂಡಿಯಾ ಈ ರೀತಿಯ ಸ್ಟಾಕ್ಗಳು ಬೆನಿಫಿಟ್ ಅನ್ನು ಪಡ್ಕೊಳ್ಳುತ್ತೆ. ಬಟ್ BPCL, HPCL, ಏಷ್ಯನ್ ಪೇಂಟ್ಸ್ ಈ ರೀತಿಯ ಕಂಪನಿಗಳಿಗೆ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದು ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಸೊ ಇಂಡಾಲ್ಕೋ, HDFC ಲೈಫ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇವತ್ತು ಕ್ಲೋಸ್ ಆಯಿತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಇಂಡಿಯಾದಲ್ಲಿ ಒಂದು ಅಕ್ವಿಸಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ UK ಬೇಸ್ಡ್ ಕಂಪನಿಯ ಇಂಡಿಯನ್ ಆಪರೇಷನ್ಸ್ ಏನಿದೆ ಅದನ್ನ ಇವರು ಬೈಔಟ್ ಮಾಡ್ಕೊಂಡಿದ್ದಾರೆ. $32 ಮಿಲಿಯನ್ ಡೀಲ್ ಅನ್ನ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಸೈನ್ ಮಾಡಿದ್ರು. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅಮೆರಿಕ ಭಾರತದ ಜೊತೆಯಲ್ಲಿ ಟ್ರೇಡ್ ಡೀಲ್ ಅನ್ನ ಮಾಡ್ಕೋಬೇಕಾದ್ರೆ ರಷ್ಯನ್ ಆಯಿಲ್ ಇಂಪೋರ್ಟ್ ಅನ್ನ ಭಾರತ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು. ಸೊ ಭಾರತ ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಕೊಟ್ಟಿರಲಿಲ್ಲ. ಬಟ್ ಈಗ ಒಂದು ಡೇಟಾ ನೋಡೋದಕ್ಕೆ ಸಿಗ್ತದೆ. ಸೊ ಮೇ 2022ರ ಲೋಗೆ ನಮ್ಮ ಆಯಿಲ್ ಇಂಪೋರ್ಟ್ಸ್ ಹೋಗಿದೆ. ಅಂದ್ರೆ ನಾವು ರಷ್ಯಾದಿಂದೇನು ಕ್ರೂಡ್ ಆಯಿಲ್ ಅನ್ನ ಕಳೆದ 4 ವರ್ಷಗಳಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಆ ಫಿಗರ್ಸ್ ಅನ್ನ ಕಂಪೇರ್ ಮಾಡಿದಾಗ ಈಗ ಜನವರಿ ಫೆಬ್ರವರಿಯಲ್ಲಿ ಏನು ಕ್ರೂಡ್ ಆಯಿಲ್ನ ಪರ್ಚೇಸಸ್ ಆಗಿದೆ ಅದು ತುಂಬಾನೇ ಕಡಿಮೆ ಆಗ್ತಿದೆ. ಸೊ ಸೌದಿಯಿಂದ ಭಾರತ ಹೆಚ್ಚಾಗಿ ಈಗ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಿದೆ. ರಷ್ಯಾದಿಂದ ಇಂಪೋರ್ಟ್ ಅನ್ನ ತುಂಬಾನೇ ಕಡಿಮೆ ಮಾಡ್ಕೊಂಡಿದೆ. ಮೇ ಬಿ ಮುಂದಿನ ದಿನಗಳಲ್ಲಿ ಈ ಒಂದು ಇಂಪೋರ್ಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಕೂಡ ಆಗ್ಬೋದು. ಹಾಗೆ ವೆನೆಜುವೆಲಾನಿಂದ ಭಾರತ ಆಯಿಲ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಕ್ಲಿಯರ್ ಡೇಟಾ ಬೇಕಾಗುತ್ತೆ. ರಷ್ಯಾ ನಮಗೆ ಯಾವ ಪ್ರೈಸ್ ನಲ್ಲಿ ಕ್ರೂಡ್ ಆಯಿಲ್ ಅನ್ನ ಕೊಡ್ತಿದ್ರು, ಸೌದಿ ವೆನೆಜುವೆಲಾನಿಂದ ಯಾವ ಒಂದು ಪ್ರೈಸ್ ನಲ್ಲಿ ನಾವು ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತೀವಿ, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಷ್ಯಾದಿಂದ ತುಂಬಾನೇ ಚೀಪ್ ಪ್ರೈಸಸ್ ನಲ್ಲಿ ನಮಗೆ ಕ್ರೂಡ್ ಆಯಿಲ್ ಸಿಗ್ತಿತ್ತು. ಬಟ್ ಆ ಒಂದು ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ ಯಾವುದೇ ದೇಶ ನಮಗೆ ಕ್ರೂಡ್ ಆಯಿಲ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕ್ರೂಡ್ ಆಯಿಲ್ ನಮ್ಮ ಒಂದು ಮೇಜರ್ ಇಂಪೋರ್ಟ್ ಆಗಿರುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದು ಹಾಗೆ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಸ್ಟಾಪ್ ಮಾಡ್ತಿರೋದು ಇನ್ಫ್ಲೇಷನ್ ಅನ್ನ ಸಡನ್ ಆಗಿ ಮೇಲಕ್ಕೆ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲೂ ಕೂಡ ಭಾರತ ಕೇರ್ಫುಲ್ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 46 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಸೈಡ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಿಗೋ ಮೇಜರ್ ಲೂಸರ್ ಆಗಿತ್ತು. 3.5%ನ ಕರೆಕ್ಷನ್ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು.
ಟ್ರೆಂಟ್ ಎಮ್ ಕೂಡ 3% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ BEL ಕೂಡ 2.5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಸೊ ಇಂಡೆಕ್ಸ್ನಲ್ಲಿ ವೀಕ್ನೆಸ್ ಇತ್ತು. ಓವರಾಲ್ ಇಂಡೆಕ್ಸ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿನೇ ಟ್ರೇಡ್ ಆಗಿದೆ. ಸೊ ಭಾರತದಲ್ಲಿ AI ಸಮ್ಮಿಟ್ ನಡೀತಿದೆ. ಈ ಒಂದು AI ಸಮ್ಮಿಟ್ನಲ್ಲಿ ಸಾಕಷ್ಟು ಕಂಪನಿಗಳು AI ಇನ್ವೆಸ್ಟ್ಮೆಂಟ್ನ ಬಗ್ಗೆ ಡಿಸಿಷನ್ಸ್ಗಳನ್ನು ತಗೋತಿದ್ದಾರೆ. ಮುಖೇಶ್ ಅಂಬಾನಿಯವರು ಕೂಡ AI ನಲ್ಲಿ $110 ಬಿಲಿಯನ್ ಹತ್ತತ್ರ 10 ಲಕ್ಷ ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮುಂದಿನ 7 ವರ್ಷಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಭಾರತವನ್ನು AI ರೆಡಿ ಮಾಡೋದಕ್ಕೆ ರಿಲಯನ್ಸ್ನ ಕಮಿಟ್ಮೆಂಟ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಜಿಯೋ IPO ಬರೋದಕ್ಕೂ ಮುಂಚೆನೇ ಈ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಮೇ ಬಿ ಮೇನಲ್ಲಿ ಜಿಯೋ ಅನೌನ್ಸ್ಮೆಂಟ್ ಬರ್ಬೋದು ಅನ್ನುವಂಥ ಒಂದು ಹೋಪ್ ಇದೆ. ಸೊ ಏಪ್ರಿಲ್ನಲ್ಲಿ AGM ಇರುತ್ತೆ. ಆ ಒಂದು AGMನಲ್ಲಿ ಮುಖೇಶ್ ಅಂಬಾನಿಯವರು ಜಿಯೋ IPO ಬಗ್ಗೆ ಅನೌನ್ಸ್ಮೆಂಟ್ ಮಾಡುವಂಥ ಹೋಪ್ಸ್ ಇರುತ್ತೆ. ಯಾಕೆಂದರೆ 2026ರಲ್ಲಿ ಜಿಯೋ IPOನ ತಂದೆ ತರ್ತೀವಿ ಅಂತ ಕಳೆದ AGMನಲ್ಲಿ ಮುಖೇಶ್ ಅಂಬಾನಿಯವರು ತಿಳಿಸಿದ್ರು. ಸೊ ಇವತ್ತು ಓವರಾಲ್ ಮಾರ್ಕೆಟ್ ನೆಗೆಟಿವ್ ಆಗಿತ್ತು. ರಿಲಯನ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಈ ಒಂದು ಅನೌನ್ಸ್ಮೆಂಟ್ ಏನಿದೆ ಖಂಡಿತವಾಗ್ಲೂ ಪಾಸಿಟಿವ್ ಆಗ್ಬೋದು. ಬಟ್ AI ಕ್ಲಿಕ್ ಆಗಬೇಕಾಗತ್ತೆ. ಅದರಿಂದ ರಿಲಯನ್ಸ್ನ ಪ್ರಾಫಿಟ್ಸ್ ಜಂಪ್ ಆಗಬೇಕಾಗತ್ತೆ. L&T ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತೊಂದು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ L&Tಯಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಅದೇನು ಅಂದರೆ ಇದು ಕೂಡ AI ರಿಲೇಟೆಡ್ ನ್ಯೂಸ್ ಆಗಿರುತ್ತೆ. ಎನ್ವಿಡಿಯಾ ಭಾರತದಲ್ಲಿ ಒಂದು ಗಿಗಾವ್ಯಾಟ್ ಸ್ಕೇಲ್ AI ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇದರ ಒಂದು ಕನ್ಸ್ಟ್ರಕ್ಷನನ್ನು ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ಗಳನ್ನು L&T ಪ್ರೊವೈಡ್ ಮಾಡ್ತಾರೆ. ಇದರ ಬಗ್ಗೆ ಕೂಡ AI ಸಮ್ಮಿಟ್ನಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಹಾಗೆ ಎಕ್ಸ್ಚೇಂಜಸ್ಗೆ ಕೂಡ L&T ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಖಂಡಿತವಾಗ್ಲೂ L&Tಗೆ ಬೆನಿಫಿಷಿಯಲ್ ಆಗಿರುತ್ತೆ. ಆ್ಯಂಡ್ ಈ ರೀತಿಯ ದೊಡ್ಡ ದೊಡ್ಡ ಆರ್ಡರ್ಸ್ಗಳು ಸಿಗ್ತದೆ ಅನ್ನುವಂಥ ನ್ಯೂಸ್ ಬಂದರೂ ಕೂಡ L&Tಯಲ್ಲಿ ಅಷ್ಟಾಗಿ ನಮಗೆ ಮೊಮೆಂಟಮ್ ನೋಡೋದಕ್ಕೆ ಸಿಗೋದಿಲ್ಲ. ಯೂಶಲಿ ಕಂಪನಿ ಯಾವಾಗ ತಮ್ಮ ರಿಸಲ್ಟ್ಸ್ಗಳನ್ನು ಡಿಕ್ಲೇರ್ ಮಾಡ್ತಾರೆ ಆಗ ಸ್ವಲ್ಪ ಸ್ಲೋ ಆಗಿ ಸ್ಟಾಕ್ ಮೂವ್ ಆಗುತ್ತೆ. ಯಾಕೆಂದರೆ ಇವರೇನು ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೋತಾರೆ ಅಷ್ಟೇ ಎಕ್ಸ್ಪೆನ್ಸಸ್ ಕೂಡ ಆ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಪ್ರಾಫಿಟ್ಸ್ ನಮಗೆ ಸ್ವಲ್ಪ ಕಡಿಮೆ ಮಾರ್ಜಿನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಝೈಡಸ್ ಲೈಫ್ ಸೈನ್ಸಸ್ಗೆ USFDA ಕಡೆಯಿಂದ ಒಂದು ಮೆಡಿಸಿನ್ ಅನ್ನು ಲಾಂಚ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಬ್ಲಡ್ ಪ್ರೆಷರ್ ಅನ್ನ ಮಕ್ಕಳಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತ ಒಂದು ಟ್ಯಾಬ್ಲೆಟ್ ಅನ್ನ ಝೈಡಸ್ ಲೈಫ್ ಸೈನ್ಸಸ್ ರಿಸರ್ಚ್ ಮಾಡಿದ್ರು. ಅದಕ್ಕೆ ಈಗ USFDA ಅಪ್ರೂವಲ್ ಕೊಟ್ಟಿರೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸ್ಟಾಕ್ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಓಪನ್ ಆಯಿತು. ಬಟ್ ಮಾರ್ಕೆಟ್ ವೀಕ್ನೆಸ್ ನಿಂದ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ USFDA ಕಡೆಯಿಂದ ಅಪ್ರೂವಲ್ಸ್ ಸಿಗೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಆಲ್ರೆಡಿ ಝೈಡಸ್ ಲೈಫ್ ಸೈನ್ಸಸ್ಗೆ 432 ಈ ರೀತಿಯ ಅಪ್ರೂವಲ್ಸ್ಗಳು ಕಳೆದ 22 ವರ್ಷಗಳಲ್ಲಿ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ರಿಸರ್ಚ್ ಯೂನಿಟ್ ಅನ್ನು ಹೊಂದಿರುವಂತ ಲೈಫ್ ಸೈನ್ಸಸ್ ಕಂಪನಿ ಆಗಿರ್ತಾರೆ. ಡಿಕ್ಸಾನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 2.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ CLSA ಕಡೆಯಿಂದ ಡೌನ್ ಗ್ರೇಡ್ ಬಂದಿದೆ. ಈ ಮುಂಚೆ CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ರು. ಬಟ್ ಅದನ್ನ ಈಗ ಹೋಲ್ಡ್ಗೆ ಚೇಂಜ್ ಮಾಡ್ತಿದ್ದಾರೆ. 15,800 ಇದ್ದಂಥ ಟಾರ್ಗೆಟ್ಸ್ ಈಗ 12,100ಕ್ಕೆ ಡ್ರಾಪ್ ಆಗ್ತಿದೆ. ಇದಕ್ಕೂ ರೀಸನ್ AIನೇ ಆಗಿರುತ್ತೆ. ಸೊ AI ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಈ ಸ್ಟೋರೇಜ್ ಡಿವೈಸ್ಗಳು ಮೆಮೊರಿ ಚಿಪ್ಸ್ಗಳ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಇದರಿಂದ ಸ್ಮಾರ್ಟ್ ಫೋನ್ಗಳ ಪ್ರೈಸಸ್ ಇನ್ಕ್ರೀಸ್ ಆಗ್ಬೋದು ಅನ್ನೋದು CLSAನ ವ್ಯೂ ಆಗಿರುತ್ತೆ. ಈ ರೀತಿಯಲ್ಲಿ ಸ್ಮಾರ್ಟ್ ಫೋನ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಯಾರೆಲ್ಲ ವರ್ಷಕ್ಕೆ 1-2 ಫೋನ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಅಂಥವರು ಸ್ವಲ್ಪ ಯೋಚನೆ ಮಾಡಿ ಫೋನ್ಸ್ಗಳನ್ನು ಖರೀದಿ ಮಾಡ್ಬೋದು. ಇದರಿಂದ ಮೊಬೈಲ್ ಫೋನ್ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ CLSA ಡಿಕ್ಸಾನ್ನ ಟಾರ್ಗೆಟ್ಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ ಸಾಕಷ್ಟು ರೆಪ್ಯೂಟೆಡ್ ಬ್ರ್ಯಾಂಡ್ಗಳಿಗೆ ಭಾರತದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. NCC ಲಿಮಿಟೆಡ್ ಇವತ್ತು 52 ವೀಕ್ ಲೋ ಅನ್ನು ಟಚ್ ಮಾಡಿದೆ. ಬಟ್ ಬೆಳಗ್ಗೆ ಏನು ಸ್ಟಾಕ್ ಓಪನ್ ಆಗಿತ್ತು ಆ ಲೆವೆಲ್ನಿಂದ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ತು. ಈ ಒಂದು ಕರೆಕ್ಷನ್ಗೆ ರೀಸನ್ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಮುಂದಿನ 2 ವರ್ಷಗಳಲ್ಲಿ ಯಾವುದೇ ರೀತಿಯ ಟೆಂಡರ್ಗಳಲ್ಲಿ NCC ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನುವಂಥ ರೆಸ್ಟ್ರಿಕ್ಷನ್ ಬಂದಿದೆ. ಇದಕ್ಕೆ ರೀಸನ್ ಏನು ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಈ ಒಂದು ರೆಸ್ಟ್ರಿಕ್ಷನ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆಲ್ರೆಡಿ ಕಂಪನಿ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಲೀಗಲ್ ಆಗಿ ಏನೆಲ್ಲ ಅಪ್ರೋಚನ್ನು ಫಾಲೋ ಮಾಡಬೇಕು ಅದನ್ನು ನಾವು ಫಾಲೋ ಮಾಡಿ ಈ ಒಂದು ಡಿಸಿಷನನ್ನು ರಿವರ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇ ಬಿ ಆ ರೀಸನ್ನಿಂದ ಸ್ಟಾಕ್ ರಿಕವರ್ ಕೂಡ ಆಗಿದೆ. ಬಟ್ ಈಗೇನು NHAI ಕಡೆಯಿಂದ NCCಗೆ ಪ್ರಾಜೆಕ್ಟ್ಸ್ಗಳು ಸಿಕ್ಕಿದೆ ಆ ಪ್ರಾಜೆಕ್ಟ್ಸ್ನ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ. ಅದನ್ನು NCC ಕಂಪ್ಲೀಟ್ ಮಾಡ್ತಾರೆ. ಬಟ್ ನೆಕ್ಸ್ಟ್ ಏನು ಪ್ರಾಜೆಕ್ಟ್ಸ್ಗಳನ್ನು NHAI ಮಾಡ್ತಾರೆ ಆ ಪ್ರಾಜೆಕ್ಟ್ಸ್ಗಳು NCCಗೆ ಸಿಗದೇ ಇರುವಂಥ ಚಾನ್ಸಸ್ ಇರುತ್ತೆ. ಸ್ಪೈಸ್ ಜೆಟ್ಗೆ ಮತ್ತೊಂದು ನೆಗೆಟಿವ್ ನ್ಯೂಸ್ ಬಂದಿದೆ. ಸೊ ಬಾಂಗ್ಲಾದೇಶ್ ಏರ್ ಸ್ಪೇಸ್ ಅನ್ನು ಈಗ ಬ್ಲಾಕ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಸ್ಪೈಸ್ ಜೆಟ್ ಬಾಂಗ್ಲಾದೇಶ್ನ ಏರ್ ಸ್ಪೇಸ್ ಅನ್ನು ಬಳಸ್ಕೊಳ್ಳೋದಕ್ಕೆ ಏನು ಅಮೌಂಟ್ ಅನ್ನು ಪೇ ಮಾಡಬೇಕಾಗಿತ್ತು ಆ ಒಂದು ಡ್ಯೂಸ್ ಅನ್ನು ಕ್ಲಿಯರ್ ಮಾಡಿಲ್ಲ. ಆ ಡ್ಯೂಸ್ ಕ್ಲಿಯರ್ ಆಗದಿರೋ ರೀಸನ್ನಿಂದ
ಸ್ಪೈಸ್ ಜೆಟ್‌ನ ಏರ್‌ಪ್ಲೇನ್‌ಗಳೀಗ ಬಾಂಗ್ಲಾದೇಶನ ಏರ್ ಸ್ಪೇಸನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಯಾಕೆಂದ್ರೆ ಬಾಂಗ್ಲಾದೇಶ್ ರೂಟ್‌ನ ಮೂಲಕ ಬೇರೆ ದೇಶಗಳಿಗೆ ಹೋಗ್ಬೇಕು ಅಂದ್ರೂ ಕೂಡ ಅವರು ಬೇರೊಂದು ಲಾಂಗೆಸ್ಟ್ ರೂಟನ್ನ ಬಳಸಬೇಕಾಗುತ್ತೆ. ಇದರಿಂದ ಸ್ಪೈಸ್ ಜೆಟ್‌ನ ಫ್ಯೂಯಲ್ ಕಾಸ್ಟ್ಸ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಬಾಂಗ್ಲಾದೇಶ್‌ಗೆ ಕೂಡ ಅವ್ರು ಯಾವುದೇ ರೀತಿಯ ಫ್ಲೈಟ್ಸ್‌ಗಳನ್ನ ಹಾರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಗಾಡಿಯಾಮ್ ಐವಿಎಫ್ ಹಾಸ್ಪಿಟಲ್ಸ್‌ನ ಐಪಿಒ ನಾಳೆ ಶುಕ್ರವಾರ ಫೆಬ್ರವರಿ 20ಕ್ಕೆ ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಗ್ತದೆ. ಫೆಬ್ರವರಿ 24ರವರೆಗೂ ಈ ಒಂದು ಐಪಿಒ ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಇರುತ್ತೆ. ಕಂಪನಿಯ ಪ್ರೈಸ್ ಬ್ಯಾಂಡ್ ₹79 ಸೆಟ್ ಆಗಿದೆ. ಇದು ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ₹5 ಫೇಸ್ ವ್ಯಾಲ್ಯೂ ಇದ್ದು 189 ಷೇರ್‌ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ ನೀವು 180 ಶೇರ್ಸ್‌ಗಳಿಗೆ ಅಪ್ಲೈ ಮಾಡಬೇಕು. ಇವತ್ತಿನ ದಿನ ₹10 ಪ್ರೀಮಿಯಂ ಕಾಣಿಸ್ತಿದೆ. ಮಾರ್ಕೆಟ್‌ನಲ್ಲಿ ವೀಕ್ನೆಸ್ ಇರೋದ್ರಿಂದ ಪ್ರೀಮಿಯಂ ಸ್ವಲ್ಪ ಡ್ರಾಪ್ ಆಗಿದೆ. ಅರೌಂಡ್ ₹2,000 ಪ್ರಾಫಿಟ್ ಪ್ರತಿ ಲಾಟ್‌ನ ಮೇಲೆ ಇರುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಅದಾದ್ಮೇಲೆ ಡಿಸಿಷನನ್ನ ತಗೋಬೋದಾಗತ್ತೆ. ಫಿನಾನ್ಷಿಯಲ್ಸ್ ಪ್ರತಿ ವರ್ಷಕ್ಕೆ ನಮಗೆ 10 ರಿಂದ 13 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಐವಿಎಫ್ ಸೊಲ್ಯೂಷನ್ಸ್ ಹಾಗೆ ಚೈಲ್ಡ್ ಕೇರ್ ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡುವಂತ ಹಾಸ್ಪಿಟಲ್ ಆಗಿರ್ತಾರೆ. ಸೊ ನೋಡಿ ಡಿಸಿಷನ್ಸ್‌ಗಳನ್ನ ತಗೋಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.